ವಿಶಾಲ್ ಪರಿಸ್ಥಿತಿ ನೋಡ್ತಿದ್ರೆ ಒಬ್ಬ ತಾಯಿಯಾಗಿ ನನ್ನ ಕರುಳು ಕಿತ್ತು ಬರ್ತಾ ಇದೆ ದುರಂದರ. ಅಂತ ಹುಚ್ಚು ಪ್ರಯತ್ನನ ನನ್ನ ಮಗನ ಮೇಲೆ ಮಾಡಬೇಡ ಅಂತ ನಾನು ಅವಳಿಗೆ ಹೇಳಬೇಕು ಅಂದ್ಕೊಂಡ್ರೆ ಎಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೋತಾರೋ ಅಂತ ನೋವನ್ನ ಅನುಭವಿಸ್ತಾ ಇದ್ದೀನಿ. ಆದರೆ ನನಗಿರೋದೊಂದೇ ಭಯ ದುರಂದರ, ನನ್ನ ಮಗನ್ಗೇನಾಗ್ಬಿಡುತ್ತೋ ಅಂತ. ನೈನಿ ನಿಜವಾಗ್ಲೂ ಒಳ್ಳೆಯವಳು ಅನ್ಕೊಂಡಿದ್ದೆ, ಎಲ್ಲ ನಿಜ ಅಂತ ನಂಬಿದ್ದೆ. ಅವಳು ಅಮಾಯಕಿ ಥರ ಇಷ್ಟೆಲ್ಲ ನಾಟಕ ಆಡಿದ್ಲಾ? ನನ್ನೊಳಗೆ ಮಲ್ಗಿದ್ದಂಥ ದುರಂದರನ ಏಪ್ಸಿ ಹೊರಗೆ ತರ್ತೀನತ್ಗೆ. ಆ ನೈನಿನ ಮನೆಯಿಂದ ಹೊರಗಿರೋ ನಾನು ಔಟ್ ಹೌಸ್ ಕಳಿಸ್ತೀನಿ. ವಿಶಾಲ್ ಮೇಲೆ ಆಸೆ ಬರೋ ಥರ ಧರಣಿ ಮನ್ಸಲ್ಲಿ ವಿಷದ ಬೀಜ ಬಿತ್ತಿದ್ದೀನಿ. ನಯನಿ ಮೇಲೆ ದುರಂದರನ್ನ ಚೂ ಬಿಟ್ಟಿರೋ ನಾಯಿ ಥರ ಎತ್ಕಟ್ಟಿದ್ದೀನಿ. ವಿಶಾಲ್ಗೆ ಹಳೆ ನೆನಪು ಬರೋದಕ್ಕೋಸ್ಕರ ನಯನಿ ಮಾಡೋ ಪ್ರತಿ ಪ್ರಯತ್ನನ ತಡೆಯೋದಿಕ್ಕೆ ಈಗ ನನ್ನ ಕೈಯಲ್ಲಿ 2 ಆಯುಧ ಇದೆ. ಅಮ್ಮ, ಸದ್ಯಕ್ಕೆ ನಾನು ಒಂದು ಕಣ್ಣಲ್ಲಿ ಸಂತೋಷನ, ಮತ್ತೊಂದು ಕಣ್ಣಲ್ಲಿ ನೋವನ್ನ ಅನುಭವಿಸ್ತಾ ಇದ್ದೀನಿ. ಯಜಮಾನ್ರಿಗೆ ಹಳೆ ವಿಷಯಗಳೆಲ್ಲ ನೆನಪಾಗಿ ನಾನು ಕಾಣಿಸ್ತೆ ಅನ್ನೋ ಸಂತೋಷ ಒಂದು ಕಡೆ. ನೀನು ಮದುಮಗಳ ಕಾಣಿಸ್ತೆ. ನೀನು ಹೋಮದ ಸುತ್ತ ತಿರುಗ್ತಿರೋ ಹಾಗೆ ನನಗೆ ನೆನಪಾಯ್ತು. ಹಾಗೆ ವೇದ ಮಂತ್ರ ಸಾಕ್ಷಿಯಾಗಿ ಅವ್ರು ತಾಳಿ ಕಟ್ಟಿದ ಹೆಂಡತಿ ನಾನೇ ಅಂತ ಗುರ್ತು ಹಿಡಿಲಿಲ್ವಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಆದರೆ ನಿನ್ನ ಮೇಲೆ ನಾನು ಇಟ್ಕೊಂಡಿರೋ ನಂಬಿಕೆನ ನಿಜ ಮಾಡ್ದೆ ತಾಯಿ. ಆದಷ್ಟು ಬೇಗ ಎಲ್ಲ ವಿಷಯ ನೆನಪು ಮಾಡ್ಕೋತಾರೆ ಅನ್ನೋ ನಂಬಿಕೆನ ನನಗೆ ಕೊಟ್ಟಿದ್ಯಾ? ನೈನಿ, ಆದಷ್ಟು ಬೇಗ ಅಲ್ಲ, 3 ದಿನ, ಬರೀ 3 ದಿನದಲ್ಲಿ ವಿಶಾಲ್ಗೆ ಹಳೆದೆಲ್ಲ ನೆನ್ಪಾಗಿ ನಿನ್ನ ಹೆಂಡತಿ ಅಂತ ಗುರ್ತಿಸಿ ನೀವಿಬ್ರು ಒಂದಾಗೋದು ಎಲ್ಲ ನಡೆಯುತ್ತೆ. ಹೌದು ನಯನಿ, ಪುರೋಹಿತರು ಹೇಳಿದ್ರಲ್ಲ, ಯಜಮಾನ್ರು ಹಾಕೊಂಡಿರೋ ರುದ್ರಾಕ್ಷಿ ತಾಯ್ತ ಇನ್ 3 ದಿವಸದಲ್ಲಿ ಅವರು ನಿಮ್ನ ಗುರ್ತು ಹಿಡಿಯೋ ಹಾಗೆ ಮಾಡತ್ತೆ. ನೈನಿ, ನೀನ್ ದಿನ ಪೂಜೆ ಮಾಡೋ ಈ ವಿಶಾಲಕ್ಷಮ್ಮ ತಾಯಿ ಸದ್ಯಕ್ಕೆ ನಿನ್ ಜೀವನದಲ್ಲಿರೋ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ತಾಳೆ. ಆ ತಾಯಿ ಪಾದಕ್ಕೆ ಸೋಗ್ಸಿ ಪೂಜೆ ಮಾಡಿರೋ ರುದ್ರಾಕ್ಷಿ ತಾಯ್ತದ ಮಹಿಮೆ ನಿನ್ ಜೀವನದಲ್ಲಿ ಕೆಲವೇ ದಿನಗಳಲ್ಲಿ ಹೊಸ ಬೆಳಕನ್ನ ತಗೊಂಡ್ ಬರುತ್ತೆ. ವಿಶಾಲ್ ಎದೆ ಮೇಲಿರೋ ಕುಂಕುಮ ರುದ್ರಾಕ್ಷಿಗೆ ತಾಕ್ತಿದ್ದ ಹಾಗೆ ವಿಶಾಲ್ಗೆ ನೀನು ಮದುಮಗಳ ಹಾಗೆ ಕಾಣಿಸ್ಕೊಂಡೆ. ಕಣ್ಣು ಅಕಿಲ್ದಾದ್ರೂ ವಿಶಾಲ್ ಮನ್ಸು ಮಾತ್ರ ನಿನ್ನನ್ನು ನೋಡ್ತು. ನೋಡ್ತಾ ಇರು, ಇವತ್ತೋ ನಾಳೆನೋ ಈ ಮದುಮಗಳ ಪಕ್ಕ ಹಸೆಮಣೆ ಮೇಲೆ ಕೂತಿರೋ ಮದುಮಗ ತಾನೇ ಅಂತ ಗೊತ್ತಾಗುತ್ತೆ ವಿಶಾಲ್ಗೆ. ಆ ನಂಬಿಕೆ ನನಗೂ ಇದೆ ಅಕ್ಕ. ಆದರೆ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಂಗೆ ಗೊತ್ತಿಲ್ಲದಿರೋ ಚಿಕ್ಕ ಭಯ. ಭಯನಾ? ಭಯ ಯಾಕೆ ನೈನಿ? ಗಾಯತ್ರಿ ಅಮ್ಮೋರ್ ಸೀರೆಲಿ ಯಜಮಾನ್ರು ನನ್ನ ನೋಡಿದಾಗ ಯಜಮಾನ್ರಿಗೆ ಅಮ್ಮೋರು ನೆನಪಾದ್ರೆ ಹೊರತು ನಾನು ಯಜಮಾನ್ರಿಗೆ ನೆನಪೇ ಆಗಲಿಲ್ಲ. ನೈನಿ, ಗಾಯತ್ರಿ ತೀರ್ಕೊಂಡಾಗ ವಿಶಾಲ್ಗೆ 6 ವರ್ಷ. ಯಾವಾಗ್ಲೂ 25 ವರ್ಷದ ಹಿಂದೆ ತೀರ್ಕೊಂಡ ತಾಯಿ ಬಗ್ಗೆ ವಿಶಾಲ್ಗೆ ನೆನ್ಪಾಯ್ತು. ಅಂಥದ್ರಲ್ಲಿ ವಿಶಾಲ್ದು ನಿಂದು 100 ವರ್ಷದ ಪ್ರಯಾಣ.
ಪ್ರತಿ ಕ್ಷಣ ನೀನು ವಿಶಾಲ್ ಪಕ್ಕದಲ್ಲೇ ಇರ್ತೀಯ. ವಿಶಾಲ್ಗೆ ಸಂಬಂಧಪಟ್ಟಿರೋ ಪ್ರತಿ ಕೆಲಸದಲ್ಲೂ ಪ್ರತಿ ಆಲೋಚನೆಯಲ್ಲೂ ನೀನಿರ್ತೀಯ. ನಿನ್ ಗಂಡನ ಉಸಿರೇ ನೀನಾಗಿರ್ಬೇಕಾದ್ರೆ ನಿನ್ನೆ ನೆನಪಿಸ್ಕೊಳ್ದೆ ನಿನ್ನನ್ ಗುರ್ತು ಹಿಡಿದೆ ಹೇಗಿರ್ತಾನೆ ನೈನಿ? ನೋಡು ನೈನಿ, ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳ್ದು ವಿಶಾಲ್ ಜೀವನಕ್ಕೆ ನೀನು ಕಾಲಿಟ್ಟೆ. ಈಗ ವಿಶಾಲ್ ನಿನ್ ಜೀವನದಲ್ಲಿ ಬರೋಕ್ಕೋಸ್ಕರ ಒಂದೊಂದೇ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದ್ದಾನೆ. ಹೌದು ನಯನಿ, ನೀನ್ ಯೋಚನೆ ಮಾಡ್ಬೇಡ. ವಿಶಾಲ್ ಯಜಮಾನ್ರು ನಿನ್ನ ಗುರ್ತು ಹಿಡಿಯೋ ದಿನ ಹತ್ರದಲ್ಲೇ ಇದೆ. ಗಿಳಿ ಹೇಳ್ತಿದ್ಯಲ್ಲ, ಗಿಳಿ ಹೇಳೋದ್ ನಿಜ ಆಗತ್ತಾ ಅಂತ ನೀನ್ ಅನ್ಕೋಬೇಡ. ದೇವಸ್ಥಾನದಲ್ಲಿ ಆ ಶಿವ ಹೇಳ್ದ, ಇವಾಗ ಈ ಶಿವ ಹೇಳ್ತಿದ್ದಾನೆ. ನೋಡ್ತಾ ಇರು, ನಾನ್ ಹೇಳಿದ್ ಖಂಡಿತ ನಿಜ ಆಗತ್ತೆ. ಹೌದು ನೈನಿ, ಕಣ್ಣೀರನ್ನ ಸೃಷ್ಟಿ ಮಾಡಿರೋ ಭಗವಂತಾನೆ ಆನಂದ ಬಾಷ್ಪವನ್ನು ಸೃಷ್ಟಿ ಮಾಡಿದಾನೆ. ಇಲ್ಲಿವರೆಗೂ ನೀನ್ ಮನ್ಸಲ್ಲಿ ಅನುಭವಿಸಿರೋ ದುಃಖ ಎಲ್ಲ ಆನಂದ ಬಾಷ್ಪ ಆಗಿ ಈಗ ಬದಲಾಗತ್ತೆ. ನಯನಿ, ಈ ವಿಷಯನ ನನ್ನ ಫ್ರೆಂಡ್ಸ್ ಹತ್ರ ಹಂಚ್ಕೋಬೇಕು. ಬಾಯ್. ಹಾ ನೈನಿ, ಈ ಸಂತೋಷದ ಸಮಯದಲ್ಲಿ ನಾನು ಒಂದು ಅದ್ಭುತವಾದ ಅಡ್ಗೆ ಪ್ರಯೋಗ ಮಾಡೇ ಬಿಡ್ತೀನಿ. ಎಲ್ರಿಗೂ ಅದನ್ನೇ ತಿನ್ನಿಸ್ತೀನಿ. ಒಂದು ಮಜ್ವಾಗಿರೋ ಅಡ್ಗೆನಾ? ಏನಕ್ಕ ಅದು? ಕೀರ್ ಕೀರ್ ಖಾನ್. ಅದ್ಯಾವ ಅಡ್ಗೆ ಅಕ್ಕ? ನಾನು ಯಾವತ್ತೂ ಕೇಳಿಲ್ಲ. ಇದುವರೆಗೂ ಯಾರು ತಿಂದೂ ಇಲ್ಲ. ತಿಂದ್ರೆ ಒಡೆ ತಿನ್ಬೇಕು ಅಂತ ಒಂದ್ ಕಾಲದಲ್ಲಿ ಹೇಳ್ತಿದ್ರು. ಆದ್ರೆ ಇನ್ಮೇಲೆ ಒಮಿಕ್ರಾನ್ ಬರ್ಬಾರ್ದು ಅಂತಂದ್ರೆ ಈ ಹಾಸಿನಿಯ ಕೀರ್ ಕೀರ್ ಖಾನ್ ತಿನ್ಬೇಕು ಅಂತ ಹೇಳ್ತಾರೆ. ಹಾಸಿನಿ, ಹಾಸಿನಿ ಅಕ್ಕ, ಮತ್ತೆ ನಾನು ಇಷ್ಟು ಸಂತೋಷವಾಗಿರಕ್ಕೆ ಕಾರಣ ನೀವೇ ಅಕ್ಕ. ಅಮ್ಮ, ಯಜಮಾನ್ರಿಗೆಲ್ಲ ನೆನಪಾಗಿ ನನ್ನನ್ನು ಗುರ್ತು ಹಿಡಿಯೋ ಸಮಯಕ್ಕೋಸ್ಕರ ನಾನು ಕಾಯ್ತಾ. ಲಕ್ಷ್ಮ ತಾಯಿ, ಏನಮ್ಮ ಇದು? ಶುಭ ಅಂತ ಬೆಳಗ್ಸಿದ ದೀಪ ಆರು ಹೋದ್ರೆ ಅಪಶಕುನದ ಸಂಕೇತ ಅಂತಾರೆ. ಈಗಷ್ಟೇ ಸಂತೋಷವಾಗಿದ್ದೆ, ಮತ್ತೇನ ಅನಾಹುತ ಆಗುತ್ತೋ ಅಂತ ಭಯ ಆಗ್ತಿದೆ ತಾಯಿ. ಯಜಮಾನ್ರೆ, ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಏನಮ್ಮ ಇದು? ಮತ್ತೆ ಯಜಮಾನ್ರಿಗೆ ಏನೋ ಅನಾಹುತ ಆಗುತ್ತೆ ಅಂತ ಯಾಕೆ ತೋರಿಸ್ತಿದ್ಯಾ ತಾಯಿ? ಈಗಾಗಲೇ ಸಹಿಸಕ್ಕಾಗದೇ ಇರೋಷ್ಟು ನೋವು ಅನುಭವಿಸಿದ್ದೀನಿ. ನನ್ನ ಯಜಮಾನ್ರಿಗೆ ಏನಾದರೂ ಆಯ್ತು ಅಂದ್ರೆ ನನಗೆ ಸಹಿಸಕ್ಕಾಗಲ್ಲಮ್ಮ, ನಾನು ಸಹಿಸಕ್ಕಾಗಲ್ಲ. ಕಾಪಾಡ್ಕೋತೀನಿ. ನಾನು ಪ್ರತಿ ಕ್ಷಣ ನನ್ನ ಗಂಡನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೋತೀನಿ. ಅವ್ರಿಗೆ ಏನೂ ಆಗದಿರೋ ಥರ ಕಾಪಾಡ್ಕೋತೀನಿ. ಗಾಳಿ ಇಲ್ಲ ಅಂದ್ರೂ ಹೂ ಬೀಳ್ತಾ ಇದೆಯಲ್ಲ.
ಯಾರಾದರೂ ಹಾಕ್ತಿದ್ದಾರಾ ಏನು? ಏನಿದು? ಹೂ ನಾನು ಫ್ಲವರ್ಸ್ ಅನ್ಕೊಂಡಿದ್ದೆ ಬಿಡು. ನಾನು ಕೇಳ್ತಿರೋದು ಈ ಆಟ ಎಲ್ಲ ಏನು ಅಂತ. ಮನ್ಸಲ್ಲಿರೋ ಪ್ರೀತಿನ ಮಾತಲ್ಲಿ ಹೇಳಕ್ ಆಗದೆ ಇರುವಾಗ ಹೀಗೆ ಹೂವಲ್ಲಿ ಸಂದೇಶ ಕಳಿಸ್ತಾರೆ. ಅರ್ಥನೇ ಮಾಡ್ಕೊಳಲ್ಲ. ನಿನ್ಗೇನಾದ್ರೂ ಹುಚ್ಚ? ಅಲ್ಲ ಚಿಕ್ಕ ಯಜಮಾನ್ರೇ, ಪ್ರೀತಿ. ಆದ್ರೂ ಪ್ರೀತಿಯಿಂದ ಹೆಂಡ್ತಿ ಹೂವಿನ ಅಭಿಷೇಕ ಮಾಡ್ತಿದ್ರೆ ನೀವು ಖುಷಿ ಪಡೋದ್ ಬಿಟ್ಟು ಹೀಗೆ ಕೋಪ ಮಾಡ್ಕೊಂಡು ಕೂತಿದ್ರಲ್ಲ ಚಿಕ್ಕ ಯಜಮಾನ್ರೆ. ತುಂಬ ಜಾಸ್ತಿ ಆಯಿತು, ನಂಗೆ ಡಿಸ್ಟರ್ಬ್ ಮಾಡಬೇಡ. ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ. ಓಕೆ ಸರ್, ನಿಮ್ ವರ್ಕ್ ನೀವ್ ಮಾಡಿ, ನನ್ ಪೂಜೆ ನಾನ್ ಮಾಡ್ಕೋತೀನಿ. ಬಾರೋ ನನ್ ಸ್ವಾಮಿ ಬಾರೋ. ಏಯ್, ಏನಿದು? ಅಯ್ಯೋ ಪತಿದೇವ್ರೆ, ಗಂಡ ಪ್ರತ್ಯಕ್ಷ ದೇವ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ಪ್ರತಿದಿನ ಟಿವಿಯಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ಈ ಪತಿದೇವ್ರಿಗೆ ಹೂವಿಂದ ಅಭಿಷೇಕ ಮಾಡಿ ಪ್ರೀತಿ ಪೂಜೆ ಮಾಡ್ತಿದ್ದೀನಿ. ಇದನ್ನ ಪೂಜೆ ಅನ್ನಲ್ಲ, ಹಿಂಸೆ ಅಂತಾರೆ. ಅಯ್ಯೋ ದೇವ್ರೆ, ಹೌದಾ? ಆದ್ರೂ ನೀವೇನ್ ಚಿಕ್ಕ ಮಗುನ ಹಿಂಸೆ ಮಾಡಕ್ಕೆ? ನನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡನ್ಗೆ ಹಿಂಸೆ ಮಾಡೋದು ಸಂಸಾರದಲ್ಲಿ ಒಂದ್ ಕಲೆ ಚಿಕ್ಕ ಯಜಮಾನ್ರೆ. ಯಾಕೆ ಹಿಂಗ್ ಮಾಡ್ತಾ ಇದೀಯ ನೀನು? ಕೋಪ ಬಂತಾ? ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ. ಹಾಗಿದ್ರೆ ಸಾರಿ. ಎಲ್ಲಿ ತೋರ್ಸಿ. ಏನೂ ಆಗಿಲ್ಲ ಬಿಡಿ. ಅದಕ್ಕೆ ಈಗ ಕಚ್ತೀನಿ. ಏಯ್ ರಾಕ್ಷಸಿ, ಹುಚ್ಚ ನಿನ್ಗೇನಾದ್ರು? ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ಏನ್ ಚಿಕ್ಕ ಯಜಮಾನ್ರೆ ನೀವು, ಗಿಂಡಿದಕ್ಕೆ ಬೇಜಾರ್ ಮಾಡ್ಕೊಂಡ್ರಿ ಅಂತ ಕಚ್ದೆ. ಇದಕ್ಕೂ ಮುಖ ಸೆಂಡ್ರಿಸ್ಕೊಂಡ್ರೆ ಹೇಗೆ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ ಚಿಕ್ಕ ಯಜಮಾನ್ರೆ. ಸಾಕು, ಸುಮ್ಮನೆ ಇರು. ಅದೇನ್ ಹಲ್ಲ ಇಲ್ಲ ಬೇಲಿಗೆ ಸುತ್ತ ಮುಳ್ಳ? ನೋಡು ಹೇಗೆ ಕಚ್ಚಿದೀಯಾ ಅಂತ. ಹೌದು ಚಿಕ್ಕ ಯಜಮಾನ್ರೆ, ಕೆಂಪಗಾಗೋಗಿದೆ. ಆದ್ರೂ ಗಂಡನ್ ಗಲ್ಲಕ್ಕೆ ಹೆಂಡತಿ ಕಚ್ಚಿದ್ರೆ ಆ ಕಿಕ್ಕೇ ಬೇರೆ. ಬಾಯ್ ಮುಚ್ಚ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನನ್ ಹೆಂಡತಿ ಪ್ರೀತಿಯಿಂದ ಕಚ್ಚದ್ಲು ಅಂತ ಹೇಳಿ. ಓವರ್ ಆಗಿದ್ರೆ ಬಿಡ್ತೀನಿ ನೋಡಿ ಇವಾಗ. ವೈಟಿಂಗ್. ನಿನ್ನ ಓಕೆ 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 ಚಿಕ್ಕ ಯಜಮಾನ್ರೆ, ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿರೋದಿಕ್ಕೆ ನಾನ್ ನಿಮ್ಗೆ ಒಂದ್ ಸೊಲ್ಯೂಷನ್ ಕೊಡ್ತೀನಿ. ಓಕೆ? ಏನದು? ಈಗಲ್ಲ ಕೂಡ ಕಚ್ತೀನಿ, ಆಗ ಎಲ್ಲ ಸರಿ ಹೋಗುತ್ತೆ. ನಿನ್ನ ಹೊಸ ಸೀರೆಗಳು ಎಷ್ಟ್ ಚೆನ್ನಾಗಿದ್ಯೋ. ನಾಳೆಯಿಂದ ದಿನಕ್ಕೊಂದ್ ಸೀರೆ ಉಟ್ಕೋತೀನಿ. ಓ ಮೈ ಗಾಡ್! ಏಯ್ ನೈನಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೋ. ತುಂಬಾ ಮುಖ್ಯವಾದ ಕೆಲಸ ಅಮ್ಮೋರೆ, ಬೇಗ ಹೋಗ್ಬೇಕು. ಅಂದ್ರೆ ನಿನಗ್ ಮಾತ್ರ ಕೆಲ್ಸನಾ? ಕೆಲ್ಸ ಕಾರ್ಯ ಏನು ಇಲ್ದೆ ಕೂತ್ಕೊಂಡು ತಿಂತಾ ಇದ್ದೀನಿ ಅಂತ ನಿನ್ ಉದ್ದೇಶ? ಅಯ್ಯೋ, ಹಾಗಂತ ನಾನು ಯಾವಾಗ ಹೇಳ್ದೆ ಅಮ್ಮೋರೆ? ನಾನು ಈಗಲೇ ಹೋಗ್ಬೇಕು, ನನ್ನ ಹೋಗಕ್ ಬಿಡಿ. ಏನ್ ಹೋಗೋಕ್ ಬಿಡೋದು? ಹೊಸ ಸೀರೆಗಳು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಗೊತ್ತಾ? ಇಲ್ಲಿವರೆಗೂ ಇನ್ನೂ ಒಂದ್ಸಲನೂ ಉಟ್ಕೊಂಡಿಲ್ಲ. ನನ್ನ ಮೈ ಮೇಲೆ ಫಳಫಳ ಅಂತ ಹೊಳಿಬೇಕಾಗಿರೋ ಸೀರೆನ ಕೆಳಗ್ ಬೀಳೋ ಹಾಗೆ ಮಾಡ್ತೀಯಾ? ಅಯ್ಯೋ, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಅಮ್ಮೋರೆ, ನನ್ನೀಗ ಹೋಗಕ್ ಬಿಡಿ. ಒಂದ್ ನಿಮಿಷ ನಿಂತ್ಕೋ. ನನ್ನ ಬಂಗಾರದಂತ ಸೀರೆಗಳನ್ನ ಕೆಳಗ್ ಬೀಳ್ಸಿದ್ದು ಅಲ್ದೆ ಅದನ್ನ ಲೆಕ್ಕಿಸದೆ ಹೋಗ್ಬೇಕು ಅಂತಿದ್ಯಾ? ಅಂದ್ರೆ ಏನು? ಕೆಳಗ್ ಬಿದ್ದಿರೋ ಸೀರೆಗಳನ್ನ ನನ್ನನ್ನೇ ಎತ್ಕೊ ಅಂತ ಹೇಳ್ತೀಯಾ? ನಾನು ಬೇಗ ಹೋಗ್ಬೇಕು ಅಮ್ಮೋರೆ. ಕೆಲಸ ಮುಗಿದ್ಮೇಲೆ ನಾನೆಲ್ಲ ಎತ್ತಿಡ್ತೀನಿ. ಹಾಗಾದ್ರೆ ನೀನ್ ಬರೋ ತನಕ
ವಾಚ್ಮನ್ ತರ ಇಲ್ಲೇ ಕಾಯ್ಕೊಂಡು ಕೂತಿರ್ಬೇಕಾ? ನೀನ್ ಯಾವಾಗ ಬರ್ತೀಯೋ ಅಂತ ಹುಚ್ಚಿ ತರ ನಾನು ಕಾಯ್ತಾ ಇರ್ಬೇಕಾ? ಅಯ್ಯೋ ಅದು ಹಾಗಲ್ಲ ಮೋರೆ. ಏನಲ್ಲ? ವಿಶಾಲ್ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಔಟ್ ಹೌಸ್ ಅಲ್ಲೇ ಇರು ಅಂತ ಹೇಳಿದ್ದೆ ತಾನೆ? ಇಷ್ಟಕ್ಕೂ ನಿನ್ನ ಒಳಗ್ ಕರ್ದವ್ರು ಯಾರು? ಅವಳು ಬರೋದಕ್ಕೆ ಯಾರ್ ಪರ್ಮಿಷನ್ ಬೇಕು? ನೈನಿ ವಿಶಾಲ್ ಹೆಂಡತಿ, ಈ ಮನೆ ಸೊಸೆ. ಅವಳು ಈ ಮನೆಗೆ ಬರೋದಕ್ಕೆ ಎಲ್ಲ ರೈಟ್ಸ್ ಇದೆ. ಅವಳನ್ನ ತಡಿಯೋದಂದ್ರೇನು? ಬದ್ನೆಕಾಯಿ. ನೀವೇ ಮನೇಲಿ ಬಿಟ್ಟಿ ಕೂಳ್ ತಿಂತಾ ಇರೋದು. ಹಾಸ್ ಏ, ನೀವ್ ಹಾಸ್ ಅಂತ ಕಿರ್ಚಿದ್ರು, ಗುರ್ಗುಟ್ಕೊಂಡ್ ನೋಡಿದ್ರು ಇದೇ ಸತ್ಯ. ನೀವ್ ಯಾವತ್ತಾದ್ರೂ ಒಂದಿನ ದತ್ತುಪುತ್ರಿ ಮುಳ್ಮೀನ್ ತರ ಜಾಗ ಖಾಲಿ ಮಾಡ್ಬೇಕಾಗಿರೋದೆ. ಅಮೋರೆ, ನಾನು ಆದಷ್ಟು ಬೇಗ ಯಜಮಾನ್ರು ನೋಡಿ ಮಾತಾಡ್ಬೇಕು. ಜಾಗ ಬಿಡಿ ಅಮೋರೆ. ಏಯ್ ನಿಂತ್ಕೋ. ಏನೋ ಅಮೆರಿಕಾಗೆ ಫ್ಲೈಟ್ ಮಿಸ್ ಆಗಿ ಅಮೆರಿಕ ಅಧ್ಯಕ್ಷರ ಹತ್ರ ಮೀಟಿಂಗ್ ಮಿಸ್ ಆಗ್ಬಿಡತ್ತೇನೋ ಅನ್ನೋ ತರ ಆಡ್ತಿದ್ಯಲ್ಲ. ತುಂಬಾ ಮುಖ್ಯವಾದ ವಿಷಯ ಅಮ್ಮೋರೆ. ಸರಿ, ಮನೆ ಮುಳುಗ್ ಹೋಗೋ ಅಂತ ಮುಖ್ಯವಾದ ವಿಷಯ ಏನು ಅಂತ ಹೇಳು. ಅಯ್ಯೋ ನಿಮ್ ಕೈ ಮುಗಿತೀನಿ ಅಮ್ಮೋರೆ, ನನ್ನ ಬಿಟ್ಬಿಡಿ. ಹೇಳೋ ತನಕ ನಿನ್ನ ಬಿಡೋ ಪ್ರಶ್ನೆನೇ ಇಲ್ಲ. ದುರ್ದು ಆಂಟಿ, ನೈನಿ ದಾರಿ ಬಿಡಿ ಅಂತ ಹೇಳಿದ್ರು ಕೇಳ್ದೆ ನೀವು ಗರಡ್ಗಂಬದ ತರ ಹೀಗೆ ನಿಂತ್ಕೊಂಡು ಅವಳನ್ನ ಯಾಕೆ ನೀವು ಹೋಗೋದಕ್ ಬಿಡ್ತಾ ಇಲ್ಲ? ಇವಳು ಹಳೆ ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ಬೇಕು ಅಂತಾನೆ ನನಗ್ ಗುದ್ದಿದ್ಲು. ಅದನ್ನ ಕವರ್ ಮಾಡೋದಕ್ಕೋಸ್ಕರ ಅರ್ಜೆಂಟ್ ಕೆಲಸ ಅಂತ ಹೇಳ್ತಿದ್ದಾಳೆ. ಇಲ್ಲ ಅಮ್ಮೋರೆ, ನಿಜಕ್ಕೂ ಮುಖ್ಯವಾದ ಕೆಲಸ ಇದೆ. ಹೌದಾ? ಸರಿ, ಆ ಮುಖ್ಯವಾದ ಕೆಲಸ ಏನು ಅಂತ ಹೇಳು. ನಮ್ ನೈನಿಗೆ ನೀನ್ ಕಷ್ಟ ಕೊಡ್ತಿದ್ಯಾ? ಇರು, ಮಾಡ್ತೀನಿ ನಿನಗೆ. ಹೇಳು ಅಂದ್ರೆ ಮುಖ ನೋಡ್ಕೊಂಡು ನಿಂತಿದ್ಯಲ್ಲ. ಹೇಳು, ಏನಾ ಮುಖ್ಯವಾದ ಕೆಲಸ? ಹೇಳು ಅಂದ್ರೆ ಏನು ಮಾತಾಡದೆ ನೋಡ್ತಾ ನಿಂತಿದ್ಯಲ್ಲ. ಹೇಳು. ಏಯ್ ಛೀ 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 ಛೀ. ಏಯ್ ನಿನಗೆ ಬುದ್ಧಿ ಇದ್ಯಾ? ನಿಂತ್ಕೋ. ಏಯ್ ಏಯ್ ನಿನ್ನೋ. ಏಯ್ ಏ ಛೀ. ಏಯ್ ಮೆಂಟಲ್, ನಿನಗೆ ಮನುಷ್ಯರು ಕಾಣಿಸಲ್ವೇನೋ? ನಿನ್ನೋ ಕಾಣಿಸಿದ್ದಕ್ಕೆ ತಾನೇ ಮಾಡಿದ್ದು. ಆದ್ರೂ ನಿಮ್ ತರ ನಮಗ್ ಬಾತ್ರೂಮ್ ಇರತ್ತಾ? ಅಯ್ಯೋ ಛೀ, ಗಬ್ಬು ವಾಸನೆ. ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಹೋಗ್ ಒರೆಸ್ಕೊಳ್ಳಿ ಆಂಟಿ. ನೀನೊಂದ್ ಕೈ ನೋಡ್ಕೊಳ್ಳಿಲ್ಲ ಅಂದ್ರೆ ನೋಡು ನಿನ್ನೋ. ಅಯ್ಯೋ ಹೋಗಿ ಆಂಟಿ, ಹೋಗಿ. ಆಯ್ತಾಯ್ತು, ಈಗ ಹೋಗ್ ನಿಮ್ ಕೆಲ್ಸ ನೋಡಿ. ಛೀ, ಛೀ. ನೈನಿ, ಈಗ ನೀನ್ ಹೋಗು. ಹೋಗು ನೈನಿ. ನೀನ್ ಸೂಪರ್ ಅಂದ್ರೆ ಸೂಪರ್ ಶಿವ. ಮತ್ತೆ ನಮ್ ನಯನಿಗೆ ಕಷ್ಟ ಕೊಟ್ರೆ ನಾನ್ ಸುಮ್ನಿರ್ತೀನಾ? ರೀ, ಐ ಡ್ರಾಪ್ಸ್ ಹಾಕೊಂಡ್ರಾ? ವಾವ್, ಕ್ಯಾ ಸೀನ್ ಹೇ ಅತ್ತೆ. ಎಷ್ಟು ದಿನ ಆದ್ಮೇಲೆ ಮತ್ತೆ ಇವ್ರ ರೊಮ್ಯಾನ್ಸ್ ನ ನೋಡ್ತಿದೀವಿ. ನೋಡಕ್ 2 ಕಣ್ಣು ಸಾಲದು. ಇದಕ್ಕೆ ಅಲ್ವಾ ನಾವ್ ಕಾಯ್ತಾ ಇದ್ದಿದ್ದು. ಮಗ ಸೊಸೆನ ನೋಡಿ ನಿಮ್ ಮನಸ್ಸು ಖುಷಿಯಲ್ಲಿ ಎಷ್ಟು ತೇಲಾಡ್ತಿರ್ಬೋದು ಅಲ್ವಾ? ಏಯ್ ಧರಣಿ, ಹೇಳಿ. ಇದೇನಿದು? ಗಟ್ಟಿಯಾಗಿ ತಪ್ಕೊಂಡೆ ಅಲ್ವಾ ನೀನು? ಮತ್ತು ವಾಯ್ಸ್ ಯಾಕೆ ದೂರದಿಂದ ಕೇಳಿಸ್ತಿದೆಯಲ್ಲ?
ಧರಣಿ, ಏನ್ರಿ? ನನ್ನನ್ನು ಹಗ್ ಮಾಡಿದ್ದು ನೀನೇನಾ?